ನಮಸ್ತೆ ಸ್ನೇಹಿತರೆ, ಇವಾಗ ತಾನೇ ನಮ್ಮ ರಾಯರದ ಪೂಜೆ ಎಲ್ಲ ಆಯ್ತು. ಮನೆಯಲ್ಲೆಲ್ಲ ರಾಯರ ಪೂಜೆ ಅದ್ದೂರಿಯಾಗಿ ಮಾಡಿ ರಾಯರ ಮಠಕ್ಕೆ ಹೋಗಿ ಇವತ್ತು 3ನೇ ವಾರ ಬೆಲ್ಲದ ದೀಪ ಹಚ್ಚಿ ಬಂದೆ. ಅಲ್ಲಿ ಒಬ್ರು ಸಿಸ್ಟರ್ ಸಿಕ್ಕಿದ್ರು. ಅವ್ರದ್ದು ಇವತ್ತು ಬರ್ತಡೇ ಅಂತೆ. ಹ್ಯಾಪಿ ಬರ್ತಡೇ ಸಿಸ್ಟರ್. ರಾಯರು ನಿಮ್ಗೆ ಆಯುಸ್ಸು ಅವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರಲ್ಲಿ ಕೇಳ್ಕೊಂತೀನಿ. ಅವರು 1.5-2 ವರ್ಷದಿಂದ ಇನ್ನೂ 1-1.5 ವರ್ಷದಿಂದ ರಾಯರನ್ನ ಪೂಜೆ ಮಾಡ್ತಾ ಇದ್ದಾರಂತೆ. ತುಂಬಾ ಕಷ್ಟ, ತುಂಬಾ ಸಂಕಷ್ಟಗಳು ಅನುಭವಿಸ್ತಾ ಇದ್ದೀನಿ ಅಂತ ಬರ್ತಡೇ ದಿವಸ ಕಣ್ಣಲ್ಲಿ ನೀರು ಹಾಕೊಂಡ್ರು. ರಾಯರ ಮಠದಲ್ಲಿ ನಿಂತು ಕಣ್ಣಲ್ಲಿ ನೀರು ಹಾಕ್ಬೇಡಿ ಅಂದಿದ್ದಕ್ಕೆ ಅವ್ರು ಹೇಳಿದ್ ಒಂದೇ ಮಾತು, ರಾಯರ ತರ ನೀವು ಸಿಕ್ಕಿದ್ರಿ, ನೀವು ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು ಅಂದ್ರು. ನಾನಂದೆ, ರಾಯರ ಸನ್ನಿಧಿಯಲ್ಲಿ ನಿಂತಿ ನಮ್ಮ ಹೆಸರು ಬೇಡ, ರಾಯರಿಗಿಂತ ದೊಡ್ಡವ್ರು ಯಾರು ಇಲ್ಲ, ನಾವು ನಿಮ್ ತರ ರಾಯರ ಪೂಜೆ ಮಾಡ್ತೀವಿ ಅಂತ ಹೇಳಿದಕ್ಕೆ, ಇಲ್ಲ ಮೇಡಮ್ ಇವತ್ತು ನೀವು ಸಿಕ್ಕಿದ್ ನಂಗೆ ತುಂಬಾನೇ ಖುಷಿ ಆಯ್ತು. ನೀವು ದೀಪ ಹಚ್ತಾರ ವಿಡಿಯೋ ನೋಡಿ, ನಮ್ದು ಹಿಂದೆಗಡೆ ರೋಡನೆ ನೀವು ಇವತ್ತು ಸಿಗ್ತೀರಾ ಅನ್ಕೊಂಡ್ ಬಂದೆ. ಇವತ್ತು ನನ್ನ ಬರ್ತಡೇ ದಿವಸನೇ ಸಿಕ್ಕಿದ್ದು, ನನಗೆ ತುಂಬಾನೇ ಖುಷಿ ಆಯ್ತು ಅಂದ್ರು. ಆ ವಿಡಿಯೋದಲ್ಲಿ ಫೋಟೋ ಹಾಕಿದೀನಿ ನೋಡಿ. ಆದ್ರೆ ರಾಯರು ಏನಪ್ಪಾ ಅಂದ್ರೆ, ರಾಯರು ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಸಖತ್ತು ಕಷ್ಟಗಳು, ಸಂಕಷ್ಟಗಳು, ಪರೀಕ್ಷೆಗಳನ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ಮೀರಿ ನಿಂತಾಗ್ಲೇನೆ ನಾವು ರಾಯರ ಅನುಗ್ರಹ ನಮಗ್ ಸಿಗೋದು, ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳೋದು. ಅವ್ರು ಹೇಳಿದ್ರು, ನನ್ಗೆ ಡೇಟ್ ಇರೋದಿಲ್ಲ, ಏನೂ ಇರೋದಿಲ್ಲ ಮೇಡಮ್, ಆದ್ರೆ ರಾಯರ ಮಠಕ್ಕೆ ಬರಬೇಕು ಅಂತ ನೈಟ್ ಎಲ್ಲ ಅನ್ಕೊಂಡಿರ್ತೀನಿ, ಬೆಳಗ್ಗೆ ಬರೋದಕ್ಕಾಗೋದಿಲ್ಲ, ಎದ್ದೇಳೋದಕ್ಕೆ ಆಗೋದಿಲ್ಲ. ತುಂಬಾ ಅದನ್ನೇ ನಾನು ಹೇಳಿದ್ದು, ತುಂಬಾ ಪರೀಕ್ಷೆ ಮಾಡ್ತಾರೆ. ಇವ್ರಿಗೆ ಕಷ್ಟ ಕೊಟ್ರೆ ಇವತ್ತು ಇವ್ರು ಎದ್ದೊಳ್ತಾರ, ಮುಂದಕ್ಕೆ ಹೋಗ್ತಾರ, ಬರ್ತಾರ, ಇವತ್ತು ನನ್ನ ದೇವಸ್ಥಾನಕ್ಕೆ ನಾನು ಕರ್ಸ್ಕೊಳಕ್ ಆಗುತ್ತಾ ಅಂತ ಈ ರೀತಿ ಕಷ್ಟಗಳನ್ನೆಲ್ಲ ಕೊಡ್ತಾರೆ ನಮ್ಮ ರಾಯರು. ಅದಕ್ಕೆ ಅವ್ರು ಏನೇ ಸಂಕಷ್ಟಗಳು ಕಷ್ಟಗಳನ್ನ ಕೊಟ್ರು, ಅಪ್ಪ ನಿನ್ನನ್ನು ಬಿಟ್ರೆ ನಮ್ಗೆ ಯಾರು ಇಲ್ಲ, ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ನೀವೇ ತಂದೆ ಅಂತ ಮೀರಿ ನಿಂತಿ, ನಾವು ಅವ್ರು ಕೊಟ್ಟಿದ್ ಕಷ್ಟನ ಮೀರಿ ನಿಂತಿ, ಒಂದೊಂದ್ಸತಿ ರಾಯರಿಗೆ ಹೂ ಹಾಕೋದಕ್ಕೆ ಒಂದೊಂದ್ಸತಿ ದುಡ್ಡಿರೋದಿಲ್ಲ ಅಂತ ಪರಿಸ್ಥಿತಿ ತಂದಿಟ್ಬಿಡ್ತಾರೆ. ಹಂಗಂತ ಅನ್ಕೋತಿದ್ದಂಗೆ ಯಾವ್ದೋ ಒಂದು ಅಮೌಂಟ್ ಬಂದು ಕೈಗೆ ಬರುತ್ತೆ, ನಾವು ರಾಯರ ಪೂಜೆ ಮಾಡ್ತೀವಿ. ಆ ತರ ಪರೀಕ್ಷೆಗಳು ತುಂಬಾ ರಾಯರು ಮಾಡ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಾನು ರಾಯರ ಮಠದಲ್ಲಿ ಹೋಗಿ ಬೆಲ್ಲುದಾರ್ತಿ ಬೆಳಗ್ಗೆ ಬಂದ್ಮೇಲೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಾಗ್ಲೇ ಕಮೆಂಟ್ ಹಾಕಿದ್ದಾರೆ. ಹೌದು, ತುಂಬಾ ಊರುಗಳಲ್ಲಿ ರಾಯರ ಮಠ ಹತ್ರದಲ್ಲಿಲ್ಲ. ನಮ್ಗೆ ಸುತ್ತಮುತ್ತನೇ ಒಂದ್ 3-4 ರಾಯರ ಮಠಗಳಿದಾವೆ. ಹತ್ರ ಅಂದ್ರೆ ನನ್ಗೆ ಗಿರಿನಗರ ಮಠ, ಇನ್ನೆಲ್ಲ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ರಾಯರ ಮಠ ಹತ್ರದಲ್ಲಿ ಇಲ್ಲ, ಸಂಕಲ್ಪ ಮಾಡ್ಕೊಳ್ಳಿ. ಈ ತರ ಎಡಗೈನ ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಳಿ, ಬಲಗೈನ ಈ ತರ ಇಟ್ಕೊಳ್ಳಿ. ಅಪ್ಪ ತಂದೆ, ನಾನು ಇವತ್ತು ಸಂಕಲ್ಪ ಮಾಡ್ಕೋತಾ ಇದ್ದೀನಿ, 5 ವಾರ ಇಲ್ಲ 9 ವಾರ 11 ವಾರ ನಾನು ಬೆಲ್ಲದಾರ್ತಿ ಬೆಳಗ್ತೀನಪ್ಪ. ಏನಂತ ಸಂಕಲ್ಪ ಮಾಡ್ಕೋತೀರಾ? ನಿಮ್ಗೊಂದ್ ಸೈಡ್ ತಗೋಬೇಕಾ, ಒಂದ್ ಮನೆ ತಗೋಬೇಕಾ, ಅಥವಾ ಮನೇಲಿ ದುಡ್ಡು ಕೈ ಎತ್ತುತ್ತಿಲ್ಲ, ಬಾಯಿ ಎತ್ತುತ್ತಿಲ್ಲ. ಈಗ 10 ರೂಪಾಯಿ ಸಂಪಾದನೆ ಇತ್ತು ಅಂತಂದ್ರೆ 20 ರೂಪಾಯಿ ಖರ್ಚಾಗುತ್ತೆ. ಆ ರೀತಿ ಸಂಪಾದನೆ ಇತ್ತು, ಅಥವಾ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಒಂದು ಆರೋಗ್ಯದ ಬಗ್ಗೆ ಈ ರೀತಿ ಸಂಕಲ್ಪ ಮಾಡ್ಕೊಂಡು ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ, ಬೆಲ್ಲ ಇಕ್ಕಿ, ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಿ, ತುಪ್ಪದ ಬತ್ತಿನ ಅದೊಳಗೆ ಅಜ್ಜಿ ಇಟ್ಟು, ಒಂದು ಎಲೆಡಿಕೆ ಇಕ್ಕಿ, ಅದಕ್ಕೊಂದು 11-51 2 ಬಾಳೆಹಣ್ಣು ಇಕ್ಕಿ, ಮನೆಯಲ್ಲಿ ಗುರುಗುರು ವಾರದತ್ತು ನಮ್ಮ ರಾಯರಿಗೆ ಬೆಳಗಿ. ಎಲ್ಲಿ ನಿಮ್ಗೆ ರಾಯರ ಮಠ ಇಲ್ಲ ಅನ್ನೋರು ಈ ರೀತಿ ಮಾಡಿ, ರಾಯರ ಮಠ ಇದೆ ಅಂತ ಅನ್ನೋರು ಹೋಗಿ ರಾಯರ ಮಠದಲ್ಲಿ ಇಟ್ಟು ಹಚ್ಚಿ ಆ ತಟ್ಟೆನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ. ತಟ್ಟೆ ಅಂತಂದ್ರೆ ಸ್ಟೀಲು, ಹಿತ್ತಾಳೆ, ತಾಮ್ರದಲ್ಲಿ ರಾಯರ ಮಠದಲ್ಲೆಲ್ಲ ಇಡಕ್ ಹೋಗ್ಬೇಡಿ. ಜೊನ್ನೆ ತಟ್ಟೆ ಅಂತ ಬರುತ್ತಲ್ಲ, ಅದರಲ್ಲಿ ಇಟ್ಟು ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಅವ್ರ ಪ್ರಸಾದಕ್ಕೆ ಅಕ್ಕಿ ಬೇಳೆ ಉಪಯೋಗಿಸ್ಕೊತಾರೆ. ಮತ್ತೆ ಅಕ್ಕಿ ಬೇಳೆನ ಏನ್ ಮಾಡ್ಬೇಕು ಅಂತ ಕೇಳಿದೀರಾ? ಸಾಧ್ಯವಾದ್ರೆ ಮನೆಯಲ್ಲಿ ಮಾಡೋರ್ಗೆ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಮನೇಲಿ ಮಾಡ್ತಕ್ಕಂಥವ್ರು, ನಾನು 5 ವಾರ 9 ವಾರ 11 ವಾರ ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಒಂದ್ ಅಕ್ಕಿನ ಒಂಡಬ್ಬಕ್ಕೆ ಹಾಕಿ, ಬೆಲ್ಲನ ಒಂಡಬ್ಬಕ್ಕೆ ಹಾಕಿ, ನಿಮ್ದು ವ್ರತ 11, 5, 9 ಮುಗಿದ ಮೇಲೆ ಹೋಗೋಕ್ ಒಂದ್ ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನ್ಸಿ ಇಸ್ಕಿ ತೊಳ್ದಿ ಅದನ್ನ ಇಟ್ಕೊಂಡು ಅದಕ್ಕೆ ಬೆಲ್ಲನೆಲ್ಲ ಕುಟ್ಟಾಕಿ ತಗೊಂಡೋಗಿ ಹಸುಕ್ ತಿನ್ಸಿ. ಹಸುಕ್ ತಿನ್ಸಿದ್ಮೇಲೆ ಹಾಗೆ ಬರಬೇಡಿ. ಹಸುನ್ ಸಾಕಿರ್ತಕ್ಕಂತಹ ಇರ್ತಾರಲ್ಲ, ಲೇಡೀಸ್ ಆಗ್ಲಿ ಜೆಂಟ್ಸ್ ಆಗ್ಲಿ, ಅವ್ರಿಗೊಂದು 51 100 ದಕ್ಷಿಣೆ ಕೊಟ್ಟು ಹಸುಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇನ್ನು ರಾಯರ ಮಠ ಇದೆ ಅಂತ ಅನ್ನೋರು ಅವ್ರೇನ್ ಮಾಡ್ತೀರಾ, ಮನೆಯಲ್ಲೇನೆ ನೀವು ರಾಯರ ಮಠದಲ್ಲಿ ಹೋಗಿ ಹಚ್ಚುಟ್ ಬಂದ್ರೆ ಅವ್ರು ಎತ್ಕೊಂಡು ಪ್ರಸಾದಕ್ಕೆ ಯೂಸ್ ಮಾಡ್ಕೋತಾರೆ. ಮನೆಯಲ್ಲಿ ಹಚ್ತಕ್ಕಂಥವ್ರು ಹಸುಗೆ ತಿನ್ನಿಸ್ಬೋದು, ಇಲ್ಲ ನೀವೇ ಪ್ರಸಾದ ಅಕ್ಕಿ ಬೆಲ್ಲದಲ್ಲಿ ಇನ್ನೇನ್ ಮಾಡ್ತಾರೆ, ಪೊಂಗಲ್ ಮಾಡ್ಕೊಂಡು ನೀವು ತಿನ್ಬೋದು. 4-5 ಜನಕ್ಕೆ ನೀವು ದಾನನೂ ಮಾಡ್ಬೋದು. ಹಾಗಾಗಿ ಇವತ್ತು ಮಾಡಿರ್ತಕ್ಕಂತಹ ವಿಡಿಯೋದಲ್ಲಿ ಕೇಳಿರೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ಯಾರಿಗೆಲ್ಲ ತುಂಬಾ ಕಷ್ಟ ಸಂಕಷ್ಟಗಳಿದಾವೆ, ರಾಯರು ಮೊರೆ ಹೋಗಿ ರಾಯರು ಪಾದ ಹಿಡೀರಿ. ಆದ್ರೆ ನಾನು ಇವತ್ತು ಪೂಜೆ ಮಾಡಿದೆ, 5 ತಿಂಗಳಾಯ್ತು, 1 ವರ್ಷ ಆಯ್ತು, ರಾಯರು ನನ್ಗೆ ಅನುಗ್ರಹ ಮಾಡ್ಲಿಲ್ಲ, ರಾಯರು ನನ್ನ ಕಣ್ಬಿಟ್ಟು ನೋಡ್ಲಿಲ್ಲ ಅಂತ ಮಾತ್ರ ದಯವಿಟ್ಟು ಯಾರೋ ತಪ್ಪು ಕಲ್ಪನೆಗಳನ್ನ ಇಟ್ಕೋಬೇಡಿ. ದೃಢವಾದ ನಂಬಿಕೆಯಿಂದ, ಭಕ್ತಿ ಶ್ರದ್ಧೆಯಿಂದ ನಮ್ಮ ರಾಯರನ್ನ ಪೂಜೆ ಮಾಡಿ. ಅಪನಂಬಿಕೆಯಿಂದ ಬೇಡ. ಯಾಕೆಂದ್ರೆ ನಾವು ಎಂತ ಕಷ್ಟಗಳನ್ನ ಸಂಕಷ್ಟಗಳನ್ನೆಲ್ಲ ಮೀರಿ ನಾವು ಇವತ್ತು ನಮ್ಮ ರಾಯರನ್ನ ಇಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇರೋದು.
ತುಂಬಾ ಪರೀಕ್ಷೆ ಮಾಡ್ತಾರೆ, ಮಾಡ್ಲಿ. ಅದನ್ನೆಲ್ಲ ಮೀರಿ ನಿಂತು ಇವತ್ತು ರಾಯರು ಮಠಗಳಲ್ಲಿ ಮಂತ್ರಾಲಯದಲ್ಲಿ ಜನಗಳೇ ಇರ್ತಾರಲ್ಲ. ಇವತ್ತು ರಾಯರು ಮಠಕ್ಕೆ ಹೋದ್ರೆ ಕಾಲಿಡೋದಕ್ಕೂ ಜಾಗ ಇಲ್ಲ. ಮಂತ್ರಾಲಯದಲ್ಲೂ ಅಷ್ಟು ಜನ ಅಂತಂದ್ರೆ ಬೇಡದನೆ ಎಲ್ಲವನ್ನು ಕೊಡುವ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ನಮ್ಮ ರಾಯರು ಅಲ್ವಾ. ಮಂತ್ರಾಲಯದ ದೊರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನ ನಮ್ದವ್ರನ್ನ ಅವ್ರ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಆಯ್ತಾ, ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಯಾರಿಗೆಲ್ಲ ರಾಯರದು ಇನ್ನೂ ಅನುಗ್ರಹ ಆಗಿಲ್ಲ, ಮಂತ್ರಾಲಯಕ್ಕೆ ಇನ್ನೂ ಯಾರು ಹೋಗಿಲ್ವ, ಬೇಗ ನಮ್ಮ ರಾಯರು ಎಲ್ರೂ ಕರ್ಸ್ಕೊಂಡು ಅನುಗ್ರಹ ಮಾಡ್ಲಿ ಅಂತ ನಾನು ರಾಯರಲ್ಲಿ ಬೇಡ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಶ್ರೀ ಕೃಷ್ಣಾಯ ನಮಃ, ಶ್ರೀ ಗುರುಭ್ಯೋ ನಮಃ.